ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಕಡೆಗೆ ಖಾತೆಗೆ ಹಣ ಜಮೆ ಶುರುವಾಗ್ತಾ ಇದ್ರೆ ಇನ್ನೊಂದು ಕಡೆಗೆ ಹೊಸ ರೂಲ್ಸ್ ಪ್ರಕಾರ ಗೃಹಲಕ್ಷ್ಮಿಯರಿಗೆ 5 ದೊಡ್ಡ ಘೋಷಣೆಗಳು. ನಿಮ್ಮ ಮನೆಗೂ ಕೂಡ ಬರಬಹುದು ಅಧಿಕಾರಿಗಳು. ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ನೀವು ಅರ್ಹರ ಅನರ್ಹರ ಯಾವೆಲ್ಲ ದಾಖಲೆಗಳು ನೀವು ರೆಡಿ ಇಟ್ಕೋಬೇಕು ವಿಡಿಯೋದಲ್ಲಿ ನೋಡೋಣ. ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬೇಕು ಅಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಈಗ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಅರ್ಜಿ ಯಾವಾಗ ಹಾಕಬೇಕು, ಇನ್ನು ಯಾವೆಲ್ಲ ದಾಖಲೆಗಳು ಬೇಕು, ಈ ಒಂದು ಕಾರ್ಡು ಕಡ್ಡಾಯ ಅಂತ ಸರ್ಕಾರದಿಂದ ಬಂದಿರೋ ಅಪ್ಡೇಟ್. ಇನ್ನೊಂದು ಕಡೆಗೆ ನಮ್ಮ BPL ಕಾರ್ಡ್ ಗ್ರಾಹಕರಿಗೆ ಇನ್ನು APL ಕಾರ್ಡ್ ಇದ್ದವರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಬರ್ತಾ ಇದೆ ರಾಜ್ಯ ಸರ್ಕಾರದಿಂದ. ಹೌದು, ಅನ್ನಭಾಗ್ಯ ಫಲಾನುಭವಿಗಳು ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ಪಡಿತರ ವಿತರಣೆಯಲ್ಲಿ ನಿಮಗೆ ತೊಂದರೆ ಕೂಡ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾರಾದ್ರೂ ಪಿಂಚಣಿ ಹಣ ಪಡ್ಕೋತಾ ಇದ್ರೆ ಅಂದ್ರೆ ನೀವು ಯಾವುದೇ ರೀತಿ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನಾ ಅಥವಾ ಒಂದು ಪಿಂಚಣಿ ಹಣ ನಿಮ್ಮ ಪ್ರತಿ ತಿಂಗಳು ಹಣ ಬರ್ತಾ ಇಲ್ಲ ಅಂದ್ರೂ ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್. ಇನ್ನು ಮುಂದೆ ನೀವು ಮೆಡಿಕಲ್ ಶಾಪ್ಗಳಲ್ಲಿ ಬಾಯಿಂದ ಹೇಳಿದ್ರೆ ನಿಮಗೆ ಔಷಧಿಗಳು ಸಿಗಲ್ವಾ? ಹೌದು, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಕಲ್ ಗಳನ್ನ ಅಂದ್ರೆ ಔಷಧಿಗಳನ್ನ ವಿತರಣೆಗೆ ಒಂದು ರೂಲ್ಸ್ ಅನ್ನ ತರ್ತಾ ಇದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ ನೋಡೋಕ್ಕಿಂತ ಮುಂಚೆ ಮೊದಲಿಗೆ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ನೀವು ಆಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಗೃಹಲಕ್ಷ್ಮಿ ಅವರು, ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ, ಹೊಸ ರೂಲ್ಸ್ ಕೂಡ ಇದೆ. ಇನ್ನು ಎರಡನೇದಾಗಿ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 30ನೇ ಕಂತಿನವರೆಗೂ ಹಣ ಹಾಕಿದ್ದೇವೆ, 31ನೇ ಕಂತು ಹಣ ಬರ್ಬೇಕಂದ್ರೆ ಯಾರಿಗೆ ಹಣ ಬರುತ್ತೆ, ಯಾರಿಗೆ ಹಣ ಬರಲ್ಲ? ಹೌದು, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು 11 ದೊಡ್ಡ ಒಂದು ಸೂಚನೆ ಈಗಾಗಲೇ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಅದರಲ್ಲಿ ಮೊದಲನೇ ದೊಡ್ಡ ಸೂಚನೆ ಏನಪ್ಪಾ ಅಂದ್ರೆ ಉಳ್ಳವರು ಗ್ಯಾರಂಟಿಯಿಂದ ಹೊರಗಡೆ ಬನ್ನಿ. ಅಂದ್ರೆ ನೀವೇನಾದ್ರೂ ಶ್ರೀಮಂತರು ಆಗಿದ್ರೆ ಈ ಒಂದು ಯೋಜನೆಯಿಂದ ಸ್ವಯಂ ಪ್ರೇರಿತವಾಗಿ ನೀವು ಗಿವ್ ಅಪ್ ಮಾಡಬಹುದು. ಆರ್ಥಿಕವಾಗಿ ಸಬಲರಾದ್ರೂ ಕೂಡ ಗ್ಯಾರಂಟಿ ಯೋಜನೆಗಳು ಸ್ವಯಂ ಪ್ರೇರಿತವಾಗಿ ಬಿಟ್ಕೊಟ್ರೆ ನಿಮ್ಮ ಹಣ ಮತ್ತೊಬ್ಬ ಬಡ ಫಲಾನುಭವಿಗೆ ನೀಡಲು ಅಂತವರನ್ನ ಪ್ರೋತ್ಸಾಹಿಸಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ನೋಡಿ, ಮುಖ್ಯವಾಗಿ ಇದು ನಮ್ಮ ಕರ್ನಾಟಕದ ಬ್ಯಾಂಕ್ ಅಕೌಂಟ್ಗೆ ಮಾತ್ರ ಇನ್ ಮುಂದೆ ಹಣ ಬರುತ್ತೆ. ಅಂದ್ರೆ ಕರ್ನಾಟಕ ಬ್ಯಾಂಕ್ ಅಂತ ಅಲ್ಲ, ಅಂದ್ರೆ ಕರ್ನಾಟಕದಲ್ಲಿ ಇದ್ದ ಬ್ಯಾಂಕ್ ಅಕೌಂಟ್ಗಳು ಅಂದ್ರೆ SBI ಇರ್ಬೋದು, ಕೆನರಾ ಇರ್ಬೋದು. ತುಂಬಾ ಜನ ಕರ್ನಾಟಕ ಬ್ಯಾಂಕ್ ಅಂತ ಕಮೆಂಟ್ ಮಾಡ್ತಾ ಇದ್ರು. ಕರ್ನಾಟಕ ಬ್ಯಾಂಕ್ ಇರ್ಲಿ, SBI ಇರ್ಲಿ, ನಿಮ್ದು ಯಾವುದೇ ರೀತಿ ಒಂದು ನ್ಯಾಷನಲೈಸ್ ಬ್ಯಾಂಕ್ ಇದ್ರೂ ಕೂಡ ಆ ಅಕೌಂಟ್ ಓಪನ್ ಆಗಿರೋದು ಕರ್ನಾಟಕದಲ್ಲಿ ಆಗಿರ್ಬೇಕು. ಅಂದ್ರೆ ಏನಾಗಿದೆ, ತಮಿಳುನಾಡಲ್ಲಿ ಅಕೌಂಟ್ ಓಪನ್ ಮಾಡಿಸಿರ್ತೀರಾ ನೀವು, ಆ ಒಂದು ಅಕೌಂಟ್ ನಂಬರ್ ಇಲ್ಲಿ ಕೊಟ್ಟಿರ್ತೀರಾ. ಅಂದ್ರೆ ಬೇರೆ ರಾಜ್ಯದ ಅಕೌಂಟ್ ನಂಬರು ಕರ್ನಾಟಕದ ಗೃಹಲಕ್ಷ್ಮಿ ಕೊಟ್ಟಿದ್ರೆ ಅದು ಇನ್ನು ಮುಂದೆ ಬರಲ್ಲ ಹಣ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಮೂರನೇದಾಗಿ ನಮ್ಮ ಕರ್ನಾಟಕದ ವೋಟರ್ಸ್ ಇದ್ದವರಿಗೆ ಅಂದ್ರೆ ಮತದಾರರ ಪಟ್ಟಿಯಲ್ಲಿ ನಿಮ್ದು ಹೆಸರಿದ್ರು, ನಿಮ್ದು ವೋಟರ್ ಕಾರ್ಡ್ ಆಕ್ಟಿವ್ ಇದ್ದು ನೀವು ಮತದಾನ ಮಾಡ್ತಾ ಇದ್ರೆ ಮಾತ್ರ ನಿಮಗೆ ಹಣ ಬರುತ್ತಂತೆ. ಇದು ಕೂಡ ಒಂದು ರೂಲ್ಸ್ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ಒಂದು ಅಕೌಂಟು ಅಂದ್ರೆ ಒಬ್ರು ಗೃಹಲಕ್ಷ್ಮಿಗೆ ಒಂದು ಅಕೌಂಟ್ ಅಂತ ಹೇಳ್ಬೋದು. ಆದ್ರೆ ಇಲ್ಲೇನಾಗಿದೆ, ಒಬ್ಬರ ಹೆಸರಲ್ಲಿ 2-3 ಅಕೌಂಟ್ಗೂ ಕೂಡ ಹಣವನ್ನ ಪಡ್ಕೊಂಡಿರೋದು ಪತ್ತೆಯಾಗಿದೆ. ಒಬ್ಬರ ವ್ಯಕ್ತಿ ಹಲವು ಖಾತೆಗಳಿಗೆ ನೋಂದಾಯಿಸಿ ಹಣ ಲೂಟಿ ಮಾಡ್ತಾ ಇದ್ದಾರೆ. ಇದು ಅಕ್ರಮ. ಕಾನೂನು ಕ್ರಮ ಇವ್ರ ಮೇಲೆ ತಗೋಬೇಕು ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಯೋಜನೆಯಲ್ಲಿ ಬಂದವರನ್ನು ಕೂಡ ಪತ್ತೆ ಹಚ್ಚಿ ಅವರ ಮೇಲೆ ಕ್ರಮ ತಗೋಬಹುದು. ಅವರು ಪಡೆದುಕೊಂಡಿರೋ ಹಣವನ್ನ ವಾಪಸ್ ವಸೂಲಿ ಕೂಡ ಮಾಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಅರ್ಜಿಗಳ ನೈಜತೆ ತಪಾಸಣೆ ಅಂದ್ರೆ ಹಿಂದೆ ಪಡೆದ ಅರ್ಜಿಗಳಲ್ಲಿ ಉಲ್ಲೇಖವಾಗಿರೋ ಪ್ರಕಾರ ದಾಖಲೆಗಳ ನೈಜತೆಯನ್ನು ಅಧಿಕಾರಿಗಳು ವೆರಿಫೈ ಮಾಡದಿರುವುದು ಪತ್ತೆಯಾಗಿದ್ದು, ಇಡೀ ಸಿಸ್ಟಮ್ ಅನ್ನ ರೀಚೆಕ್ ಮಾಡಿ ಸರಿಪಡಿಸಲು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಆರ್ಡರ್ ಮಾಡಿದ್ದಾರೆ. ಇನ್ನು ಯೋಜನೆಗೆ ಮರು ಅರ್ಜಿ ಹಾಕ್ಬೇಕಾ ಬೇಡವಾ ಇದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಮತ್ತೊಮ್ಮೆ ಅರ್ಜಿ ಹಾಕಿ ಬೇಕಾಗಿ ಬರಬಹುದು. ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಮೊದಲ ಹಂತದಲ್ಲಿ ಈ 2 ಯೋಜನೆಗೆ ಮತ್ತೊಮ್ಮೆ ಅರ್ಜಿ ಹಾಕಿದ ನಂತರ ಇಲ್ಲಿ ಪರಿಶೀಲನೆ ಮಾಡಬೇಕು. ಈಗ ನೋಡಿ, ಮೊನ್ನೆ ಏನಾಗ್ತಾ ಇತ್ತು, ಹೋದ ಬಾರಿ ಅರ್ಜಿ ಹಾಕಿದ್ರು ಹಣ ಬಂದ್ಬಿಡ್ತು. ಆದ್ರೆ ಈ ಬಾರಿ ಆತರ ಆಗಲ್ಲ. ನೀವು ಅರ್ಜಿ ಹಾಕಿದ ಮೇಲೆ ನಿಮ್ಮ ಅಕೌಂಟ್ಗೋಸ್ಕರ ಇಲ್ಲಿ ಪರಿಶೀಲನೆಗೆ ಮನೆಗೆ ಬರ್ತಾರೆ. ಅಂದ್ರೆ ನಿಮ್ಮ ಮನೆಗೆ ತೆರಳಿ ಅಧಿಕಾರಿಗಳು ಸರ್ವೆ ಮಾಡ್ತಾರೆ. 10 ಅಂಶಗಳ ಮೂಲಕ ಮಾಹಿತಿ ಪಡಿತಾರೆ. ಅಂದ್ರೆ ಯಜಮಾನಿ ಹೆಸರು, ಪಡಿತರ ಚೀಟಿ ಸಂಖ್ಯೆ, ಮಂಜೂರಾತಿ ಪತ್ರ ಸಂಖ್ಯೆ, ಬ್ಯಾಂಕ್ ಖಾತೆ, ಮನೆ ವಿಳಾಸ, ಮತದಾರರ ಗುರುತಿನ ಚೀಟಿ, ಮತ್ತೆ ಆಧಾರ್ ಕಾರ್ಡ್ ನಂಬರು, ಪತಿಯ ಮಾಹಿತಿ, ಯಾವ ಕ್ಯಾಟಗರಿ, ಮೊಬೈಲ್ ಸಂಖ್ಯೆ, ಈ ತರ ಎಲ್ಲಾ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಂತರ ನೀವು ಅರ್ಹರೋ ಅನರ್ಹರೋ ಅಂತ ತೀರ್ಮಾನ ಮಾಡ್ತಾರಂತೆ. ಈ ತರ ಒಂದು ಅಪ್ಡೇಟ್ ಆಗಿದೆ. ನಂತರ ಎಲ್ಲಾ ಒಂದು ಪರಿಶೀಲನೆ ಆದ ಬಳಿಕ ಅಕೌಂಟ್ಗೆ ಪ್ರತಿ ತಿಂಗಳು ಹಣ ಬರುತ್ತೆ. ಇದು ಮಾತ್ರ ಗ್ಯಾರಂಟಿ ಅಂತ ಇಲ್ಲಿ ಒಂದು ಹೇಳಿಕೆ ಬಂದಿರುವಂತದ್ದು. ವೀಕ್ಷಕರೇ, ಇದು ಒಂದು ಗುಡ್ ನ್ಯೂಸ್ ಆಗಿದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅದರಲ್ಲಿ ಇಂದಿರಾ ಕಿಟ್ ಇನ್ನೂ ಕೂಡ ವಿಳಂಬವಾಗಬಹುದು. ನೋಡಿ, ಈ ಒಂದು ಜೂನ್ ತಿಂಗಳಿಂದ ಇಂದಿರಾ ಕಿಟ್ ವಿತರಣೆ ಆಗುತ್ತೆ ಅಂತ ಮೊದಲೇ ಒಂದು ಹೇಳಿಕೆ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಹೇಳಿಕೆ ಕೊಟ್ಟಿದ್ರು. ಆದ್ರೆ
ತುಂಬಾ ಬದಲಾವಣೆಗಳಾಗಿರ್ಬೋದು ಅಥವಾ ಸ್ವಲ್ಪ ವಿಳಂಬ ಕೂಡ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಸದ್ಯಕ್ಕೆ ಅನ್ನಭಾಗ್ಯ 5 ಕೆಜಿ ಹೆಚ್ಚುವರಿ ಅಕ್ಕಿ ವಿತರಣೆ ಕಂಟಿನ್ಯೂ ಆಗುತ್ತೆ ಅಂತ ಒಂದು ಹೇಳಿಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಇಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ ನೋಡಿ, ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗ್ತಾ ಇದೆ. ಇದು ಸಹ ಒಂದು ಐತಿಹಾಸಿಕ ಸಾಧನೆ ಅಂತ ಹೇಳಿದ್ದಾರೆ. ಆದ್ರೆ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡೋರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅವರ ಮೇಲೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಫಲಾನುಭವಿಗಳು ಏನಾದರೂ ಹಣಕ್ಕೋಸ್ಕರ ಅಕ್ಕಿ ಮಾರಾಟ ಮಾಡಿದ್ರೆ ನಿಮ್ದು ಕಾರ್ಡ್ ಕೂಡ ಬಂದ್ ಆಗೋ ಚಾನ್ಸ್ ಇದೆ ವೀಕ್ಷಕರೇ. ಸೊ ಯಾರು ಕೂಡ ಹಣಕ್ಕೋಸ್ಕರ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡಬಾರ್ದು. ಇನ್ನು ಎರಡನೇದಾಗಿ BPL ಕಾರ್ಡ್ ಇದ್ದವರಿಗೆ ಮತ್ತು AY ಕಾರ್ಡ್ ಇದ್ದವ್ರಿಗಂತೂ ಅನ್ನಭಾಗ್ಯ ಅಕ್ಕಿ ಅಂತೂ ಸಿಗುತ್ತೆ. ಆದ್ರೆ APL ಕಾರ್ಡ್ ಇದ್ದವರಿಗೆ ಅಂದ್ರೆ ಮಧ್ಯಮ ಕುಟುಂಬದವರಿಗೆ ಏನ್ ಕೊಡ್ತಾ ಇದ್ದಾರೆ ಸರ್ಕಾರದಿಂದ, ಮುಂದಿನ ಬರೋ ದಿನಗಳಲ್ಲಿ BPL ಕಾರ್ಡ್ದವರಿಗೆ ಕೊಡ್ತಾ ಇದ್ದ ಉಚಿತ ಚಿಕಿತ್ಸೆ ಏನಿದೆ ನೋಡಿ, ಅದೇ ಪ್ರಕಾರ APL ಕಾರ್ಡ್ ಇದ್ದವ್ರಿಗೂ ಕೂಡ ಕೊಡೋ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, BPL ಕಾರ್ಡ್ ಇದ್ದವರಿಗೆ ಯಾವ ತರ ಕಡಿಮೆ ದರದಲ್ಲಿ ಉಚಿತವಾಗಿ ಚಿಕಿತ್ಸೆ ಆಸ್ಪತ್ರೆಗಳಲ್ಲಿ ಕೊಡ್ತಾ ಇದ್ದಾರೆ, APL ಕಾರ್ಡ್ ಇದ್ದವ್ರಿಗೂ ಕೂಡ ಸ್ವಲ್ಪ ನೆರವು ಕೊಡಬೇಕು ರಾಜ್ಯ ಸರ್ಕಾರದಿಂದ ಅಂತ ಆರೋಗ್ಯ ಸಚಿವರು UT ಖಾದರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಮುಂದಿನ ಬರೋ ದಿನಗಳಲ್ಲಿ BPL ಕಾರ್ಡ್ ರೀತಿಯಲ್ಲಿ APL ಕಾರ್ಡ್ ದಾರರಿಗೂ ಕೂಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ವೆಚ್ಚ ಸರ್ಕಾರ ಹೆಚ್ಚು ಭರಿಸಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಕೊನೆಯದಾಗಿ ನೋಡಿ, ನಮ್ಮ ಕರ್ನಾಟಕದಲ್ಲಿ 14 ಲಕ್ಷ BPL ಕಾರ್ಡ್ಗಳು ಅನರ್ಹರು ಅಂತಾನೂ ಕೂಡ ಪತ್ತೆ ಹಚ್ಚಲಾಗಿದೆ. ನೋಡಿ ಯಾವ ತರ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮಾತ್ರ ಅಲ್ಲ, ಈ ಒಂದು BPL ಕಾರ್ಡ್ ಅಲ್ಲೂ ಕೂಡ ಅನರ್ಹರು ಇದ್ದಾರೆ. APL ಕಾರ್ಡ್ ಅಲ್ಲಿ ಇರಬೇಕಾದವರು BPL ಇದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಮುಂದಿನ ಬರೋ ದಿನಗಳಲ್ಲಿ ಇದು ಕೂಡ ಪರಿಷ್ಕರಣೆ ಆಗುತ್ತೆ. ಹಂತ ಹಂತವಾಗಿ ಶ್ರೀಮಂತರು BPL ಕಾರ್ಡ್ ಇಂದ ಹೊರಗೆ ಬರ್ತಾರೆ. ಇನ್ನು ಶಕ್ತಿ ಯೋಜನೆ ಫಲಾನುಭವಿಗಳು ಮಹಿಳೆಯರು ಇನ್ ಮುಂದೆ ಕಡ್ಡಾಯವಾಗಿ ಕಾರ್ಡ್ ಕೂಡ ಇಟ್ಕೊಳ್ಳಿ. ಯಾಕಂದ್ರೆ ಕೇವಲ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮಾತ್ರ ಅಲ್ಲ, ಇನ್ ಮುಂದೆ ವೋಟರ್ ಕಾರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್. ಹೌದು ವೀಕ್ಷಕರೇ, ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ನೀವು ಹಾಕಬೇಕಾಗುತ್ತೆ. ಇನ್ನು 1 ವಾರದ ಒಳಗೆ ಅಂದ್ರೆ 8 ರಿಂದ 10 ದಿನದ ಒಳಗಡೆ ಸರ್ಕಾರದಿಂದಲೇ ಅಧಿಕೃತವಾಗಿ ಆದೇಶ ಬರುತ್ತಂತೆ. ಅಂದ್ರೆ ಏನಂತ ಆದೇಶ ಬರುತ್ತೆ, ಪ್ರತಿಯೊಬ್ರು ಕೂಡ ಯಾರೆಲ್ಲ ಶಕ್ತಿ ಯೋಜನೆ ಫಲಾನುಭವಿಗಳಿದ್ದಾರೆ ಅವರು ಆಧಾರ್ ಕಾರ್ಡ್ ಬದಲಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಹೊಂದಿರಬೇಕು. ಸ್ಮಾರ್ಟ್ ಕಾರ್ಡ್ ಇದ್ದವರಿಗೆ ಮಾತ್ರ ಉಚಿತವಾಗಿ ಪ್ರಯಾಣ. ಶಕ್ತಿ ಸ್ಮಾರ್ಟ್ ಕಾರ್ಡ್ ಎಲ್ಲಿ ಪಡ್ಕೋಬೇಕು? ನಿಮ್ಮ ಹತ್ತಿರದ ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಈ ಒಂದು ಕೇಂದ್ರಕ್ಕೆ ಹೋಗಿ, ಸೇವಾ ಸಿಂಧು ಕೇಂದ್ರಕ್ಕೆ ಹೋಗಿ ನೀವು ನಿಮ್ಮ ಒಂದು ಭಾವಚಿತ್ರದ ಫೋಟೋ, ನಿಮ್ದು ಆಧಾರ್ ಕಾರ್ಡು, ನಿಮ್ದು ವೋಟರ್ ಕಾರ್ಡು, ನಿಮ್ದು ಮೊಬೈಲ್ ಸಂಖ್ಯೆ ಇಷ್ಟು ಕೊಟ್ಟು ನೀವು ಅರ್ಜಿ ಹಾಕಬೇಕಾಗುತ್ತೆ. ಅರ್ಜಿ ಹಾಕಿದ ನಂತರ 1 ವಾರದ ಒಳಗೆ ನಿಮಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹತ್ತಿರದ ಬಸ್ ಸ್ಟ್ಯಾಂಡ್ಗಳಲ್ಲೂ ಕೂಡ ಮಾಡಬಹುದು ಅಥವಾ ಕಚೇರಿಗಳಲ್ಲೂ ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಯಾವಾಗ ಅರ್ಜಿ ಹಾಕಬೇಕು ಅಂತ ಸರ್ಕಾರ ಹೇಳುತ್ತೆ ಅವಾಗ ಹಾಕಬೇಕು. ಸದ್ಯಕ್ಕೆ ಯಾರೂ ಕೂಡ ನಾಡ ಕಚೇರಿಗಳಿಗೆ ಅಥವಾ ಸೇವಾ ಕೇಂದ್ರಗಳಿಗೆ ಅಲದಾಡೋದು ಬೇಕಿಲ್ಲ. ವೀಕ್ಷಕರೇ, ಇಲ್ಲಿ ಮುಂದಿನ 1 ವಾರದಲ್ಲಿ ಅಥವಾ ಜುಲೈ ಮೊದಲ ವಾರದಿಂದ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಸೊ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬೇಕೆನ್ನುವರು ವೋಟರ್ ಕಾರ್ಡ್ ಕೂಡ ರೆಡಿ ಇಟ್ಕೊಳ್ಳಿ, ಆಧಾರ್ ಕಾರ್ಡ್ ಕೂಡ ರೆಡಿ ಇಟ್ಕೊಳ್ಳಿ. ಇನ್ನು ಸಂಧ್ಯಾ ಸುರಕ್ಷಾ ಯೋಜನೆ ಮತ್ತು ವೃದ್ಧಾಪ್ಯ ವೇತನ, ಹಿರಿಯ ನಾಗರಿಕರ ಸಾಮಾಜಿಕ ಭದ್ರತಾ ಪಿಂಚಣಿ ಅಂತ ನಾವೇನ್ ಕರಿತೀವಿ ವೀಕ್ಷಕರೇ, 16 ಲಕ್ಷ ಅನರ್ಹರನ್ನ ಪತ್ತೆ ಹಚ್ಚಲಾಗಿದೆ ಅಂತೆ. ನೋಡಿ, ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನೋಡಿ, 16 ಲಕ್ಷ ಅಕೌಂಟ್ಗಳನ್ನ ಸಂಶಯಾಸ್ಪದ ಅಂತ ಇಲ್ಲಿ ತೀರ್ಮಾನ ಮಾಡಲಾಗಿದೆ. ನೋಡಿ, ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲ ಅಂತ ನೀವು ವೇಟ್ ಮಾಡ್ತಿರ್ಬೋದು. ಈಗ ನೋಡಿ, ಅರ್ಹ ಫಲಾನುಭವಿಗಳಿಗೆ ಹಣ ಹೋಗ್ತಾ ಇದೆ, ಅರ್ಹ ಪಿಂಚಣಿದಾರರಿಗೆ ಹಣ ಬಂದಿದೆ, ಜಮೆ ಕೂಡ ಆಗಿದೆ. ಆದ್ರೆ ಇದರಲ್ಲೂ ಕೂಡ ಅನರ್ಹರು ಇರೋದು ಕಂದಾಯ ಇಲಾಖೆ ಮೊದಲೇ ಒಂದು ಹೇಳಿಕೆ ಕೊಟ್ಟಿತ್ತು. 16 ಲಕ್ಷ ಜನರು ಅಂದ್ರೆ 30-40 ವರ್ಷದವರು ಕೂಡ 60-65 ವರ್ಷ ಅಂತ ಹೇಳಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಪಿಂಚಣಿ ಪಡ್ಕೊಂಡಿರೋದು ಪತ್ತೆಯಾಗಿದೆ. 2,20,000 ಫಲಾನುಭವಿಗಳು ವಾಸಕ್ಕೆ ದಾಖಲೆನೇ ಇಲ್ಲ, ಅಂದ್ರೆ ವಯಸ್ಸಿನ ದೃಢೀಕರಣದ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಇನ್ನು ಆ ಫಲಾನುಭವಿಗಳು ವಿಳಾಸದಲ್ಲಿ ವಾಸವಿಲ್ಲದೆ ಇರೋದ್ರಿಂದ ಈ ಪ್ರಕರಣಗಳನ್ನ ಪಿಂಚಣಿಯಿಂದ ಹೊರಗಿಡಲಾಗಿದೆ. ಫಲಾನುಭವಿಗಳು ಸಂಬಂಧಪಟ್ಟ ದಾಖಲೆಗಳು ನೀಡೋದ್ರಲ್ಲಿ ವಿಫಲವಾಗಿದ್ದಾರೆ, ಅಂತವರನ್ನು ಕೂಡ ತೆಗೆದು ಹಾಕಲಾಗಿದೆ. ಆದಾಯದ ಬಗ್ಗೆ ಆದಾಯ ದೃಢೀಕರಣ ಪತ್ರ ನೀಡದಿರೋದು ಇವರನ್ನು ಕೂಡ ಕೈ ಬಿಡಲಾಗಿದೆ. ಯೋಜನೆಯಿಂದ ಕೈ ಬಿಟ್ಟಿರೋ ಫಲಾನುಭವಿಗಳು ಆಯಾ ತಹಸೀಲ್ದಾರ್ ಮುಂದೆ ದಾಖಲೆಗಳನ್ನು ಹಾಜರುಪಡಿಸಲು 30 ದಿನ ಕಾಲಾವಕಾಶ ನೀಡಿ ತಿಳುವಳಿಕೆ ಪತ್ರ ಜಾರಿ ಮಾಡಲಾಗಿದೆ. ಕಾಲಮಿತಿ ಒಳಗೆ ದಾಖಲೆ ಹಾಜರುಪಡಿಸಲು ವಿಫಲವಾದರೆ ಅಂತವರ ಪಿಂಚಣಿ ರದ್ದಾಗುತ್ತೆ ಅಂತ ಹೇಳಿದ್ದಾರೆ. ಪ್ರತಿ ತಿಂಗಳು ವಿಧವಾ ವೇತನ, ಸಂಧ್ಯಾ ಸುರಕ್ಷಾ, ವಿಕಲಚೇತನ, ಬುದ್ಧಿಮಾಂದ್ಯ ಸೇರಿ ಹಲವು ಸಾಮಾಜಿಕ ಭದ್ರತಾ ಯೋಜನೆಗಳಿದ್ದು 16 ಲಕ್ಷಕ್ಕೂ ಅಧಿಕ ಜನರಿಗೆ ಪಿಂಚಣಿ ನಿಲ್ಲಿಸಿರೋದ್ರಿಂದ ಬೊಕ್ಕಸಕ್ಕೆ 100 ಕೋಟಿ ಉಳಿಯಲಿದೆ. ಆದರೆ ಇದ್ಯಾವುದೂ ತಿಳಿಯದ ಹಲವು ಹಿರಿಯರು 3 ತಿಂಗಳಾದರೂ ವೃದ್ಧಾಪ್ಯ ವೇತನ ಬಂದಿಲ್ಲ ಅಂತ ಕಚೇರಿಗಳಿಗೆ ಅಲ್ದಾಡ್ತಾ ಇದ್ದಾರೆ. ಇನ್ನು ಇಡೀ ದೇಶಕ್ಕೆ ಹೊಸ ರೂಲ್ಸ್. ಕಳಪೆ ಕೆಮ್ಮಿನ ಸಿರಪ್ ಇಂದ ಸಾವುಗಳು ಸಂಭವಿಸಿದ ಕಾರಣ ಈ ಕ್ರಮ. ವೈದ್ಯರ ಚೀಟಿ ಇಲ್ಲದೆ ಇನ್ ಮುಂದೆ ಕೆಮ್ಮಿನ ಸಿರಪ್ ಮಾರಾಟ ಮಾಡುವಂತಿಲ್ಲ ಅಂತ ಹೇಳಲಾಗಿದೆ. ಅಂದ್ರೆ
ಕಡಿಮೆ ಕ್ವಾಲಿಟಿ ಇರೋ ಕೆಮ್ಮಿನ ಸಿರಪ್ ಸೇವೆಯಿಂದ ಕಳೆದ ವರ್ಷ ಮಧ್ಯಪ್ರದೇಶದಲ್ಲಿ ಭಾರೀ ಪ್ರಮಾಣದಲ್ಲಿ ಮಕ್ಕಳ ಸಾವುಗಳು ಸಂಭವಿಸಿದ ಕಾರಣ ಕೇಂದ್ರ ಸರ್ಕಾರ ಕೆಮ್ಮಿನ ಸಿರಪ್ ಸೇರಿ ಇತರೆ ಹಲವು ಸಿರಪ್ಗಳನ್ನ ವೈದ್ಯರ ಚೀಟಿ ಇಲ್ಲದೆ ಮಾರಾಟ ಮಾಡೋದನ್ನ ನಿರ್ಬಂಧಿಸಿ ಆದೇಶ ಹೊರಡಿಸಿದೆ. ಅಂದ್ರೆ ನೋಡಿ, ಮುಖ್ಯವಾಗಿ ಇನ್ಮುಂದೆ ನೀವೇನಾದ್ರೂ ಔಷಧಿ ಸಿರಪ್ಗಳನ್ನು ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀವು ಬಾಯಲ್ಲಿ ಹೇಳಿದ್ರೆ ಕೊಡೋದಿಲ್ಲ. ಡಾಕ್ಟರ್ಸ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಇರಬೇಕು. ಅಂದ್ರೆ ವೈದ್ಯರು ಬರೆದು ಕೊಟ್ಟಿರುವ ಚೀಟಿ ಇದ್ರೆ ಮಾತ್ರ ನಿಮಗೆ ಮೆಡಿಕಲ್ ಶಾಪ್ಗಳಿಂದ ಇನ್ಮುಂದೆ ಈ ತರ ಒಂದು ಕೆಮ್ಮಿನ ಸಿರಪ್ಗಳು ಸಿಗುತ್ತೆ, ಇಲ್ವಾದಲ್ಲಿ ಸಿಗಲ್ಲ. ಎದಕ್ಕಂದ್ರೆ ಕೆಮ್ಮಿನ ಸಿರಪ್ ಮಾರಾಟ ಮಾಡುವುದು ಇನ್ನೂ ನಿಷಿದ್ಧ. ವೈದ್ಯರ ಚೀಟಿ ಇಲ್ಲದೆ ಇದ್ದೆ ಮಾರಾಟ ಮಾಡೋದು ನಿಷಿದ್ಧ. ವೈದ್ಯರ ಚೀಟಿ ಇದ್ರೆ ಮಾತ್ರ ಒಂದು ಅಲೌಡ್ ಇದೆ. ವೈದ್ಯರ ಚೀಟಿ ಇಲ್ಲ ಅಂದ್ರೆ ಕೆಮ್ಮಿನ ಸಿರಪ್ಗಳು ಮಾರಾಟ ಮಾಡಬೇಡಿ ಅಂತ ದೇಶದಂತ ಎಲ್ಲಾ ಮೆಡಿಕಲ್ಗಳಿಗೂ ರೂಲ್ಸ್ ಅನ್ನ ತರಲಾಗಿದೆ ಕೇಂದ್ರ ಸರ್ಕಾರದಿಂದ. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.